ನಮಸ್ತೆ ಪ್ರೀತಿಯ ರೈತ ಬಂಧುಗಳೇ ಹಾಗೂ ಸ್ನೇಹಿತರೆ. ಮೊದಲಿಗೆ ನಾನು ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನೋಡಿ, ಇವತ್ತು ಸಿದ್ದರಾಮಯ್ಯನವರು ಯಾವ ರೀತಿ ದೇವನಹಳ್ಳಿ ರೈತರಿಗೆ ಸಂತಸದ ಸುದ್ದಿ ಕೊಟ್ಟಿದ್ದಾರೆ, ಅದೇ ರೀತಿ ನಾವು ವರ್ಣಾ ಕ್ಷೇತ್ರದವರು ಸಹ ನಿಮ್ಮ ಮೇಲೆ ನಿರೀಕ್ಷೆನ ಇಟ್ಕೊತಾ ಇದ್ದೀವಿ. ಕಾರಣ ಏನಂತಂದರೆ, ಏನು ವಾಜಮಂಗಲದಿಂದ ಕಡಕುಳಕ್ಕೆ ವರ್ಣ, ಚಾರ್ನಹಳ್ಳಿ, ಕೂಡ್ನಹಳ್ಳಿ, ದೇವಲಾಪುರ ಮಾರ್ಗವಾಗಿ KV ಲೈನ್ 220 KV ಲೈನ್ ನೀವು ಹೋಗುವಂಥ ಸಂದರ್ಭದಲ್ಲಿ ಭೂಸ್ವಾಧೀನ ಮಾಡ್ಕೊತಾ ಇದ್ದೀರಾ. ಇಲ್ಲಿ ಪುಡಿಗಾಸು ಕೊಟ್ಟು ನೀವು ರೈತರಿಂದ ಬಲವಂತವಾಗಿ ಭೂಮಿನ ಕಿತ್ಕೊಳ್ಳೋಂಥ ಕೆಲಸ ಆಯ್ತದೆ. ದಯವಿಟ್ಟು ನಿಮ್ಮ ಕ್ಷೇತ್ರದವರು, ನಾವು ಮೊದಲು ನಮ್ಮ ರೈತರು ಸಹ ಹಿತ ಕಾಪಾಡಿ ಹಾಗೂ ರಾಜ್ಯದಲ್ಲಿ ಇರುವಂತಹ ಈ KV ಸಮಸ್ಯೆಯಿಂದ ಭೂಮಿ ಕಳ್ಕೊಳ್ತಾರಂಥ ರೈತರ ಹಿತಾಸಕ್ತಿನ ಕಾಪಾಡಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಈಗ ನೂರಾರು ದಿನದಿಂದ ಯಾವ ರೀತಿ ಹೋರಾಟ ನಮ್ಮ ಈ ಭಾಗದ ರೈತರು ಸಹ ಮಾಡ್ತಾಯಿದ್ದಾರೆ, AC ಅವರಿಗೆ, DC ಅವರಿಗೆ, ಇಂಧನ ಸಚಿವರಿಗೆ ಹಾಗೂ ನಿಮ್ಮ ಗಮನಕ್ಕೂ ಸಹ ನಾವು ಈ KV ಸಮಸ್ಯೆನ ತಂದಿದ್ದೇವೆ. ದಯವಿಟ್ಟು ಈ ಭಾಗದ ರೈತರು ಹಾಗೂ ರಾಜ್ಯದ ಎಲ್ಲ KVಯಿಂದ ಭೂಮಿ ಕಳ್ಕೊತಾ ಇರೋಂಥ ರೈತರಿಗೆ ಹಿತ ಕಾಪಾಡಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ.